ಓ ಬಂದ್ರಾ? ಬನ್ನಿ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂದ್ಕೊಳ್ತೀವಿ. ಬನ್ನಿರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲ ಕಣಜ, ನೋಡು ಹೊಲ್ದಾಗ ಎಷ್ಟು ಕೆಲಸ ಬಿದ್ದೈತೆ. ಟಮಟೆ ಹಣ್ಣು ನೋಡು ರಾಶಿ ರಾಶಿ ಬಂದೈತೆ. ಈಗ ರೇಟ್ ಐತೆ ಒಂದಿಟ್ಟು ಅರ್ದು ಗಡಗಡ ಮಾರ್ಕೆಟಿಗೆ ಹಾಕಿದ್ರೆ ಒಂದಿಟ್ಟು 4 ಕಾಸು ಸಂಪಾದನೆ ಆಗ್ತದೆ. ಮಾಡ್ಕೊಳೋಣ ಅಂತೇಳಿ ನಾನು ಕೂಡ ಕೈಕಾಲು ನೋವು ಇದ್ದಾಳೆ ಬಂದಿದ್ದೀನಿ ಹೊಲದಕ್ಕೆ. ಎಲ್ಲ ನೆಟ್ಟಿಗಿರೋಳು ನಿನ್ನ ಸೊಸೆ ಬಂದು ಮಾಡಿದ್ರೆ ಬೇಡ ಅಂತತೆ. ಇಲ್ದಾಗಂತೂ ಬೇಡ, ಇದ್ದಾಗಂತ 1-2 ದಿನ ಬಂದು ಕೆಲಸ ಮಾಡಿದ್ರೇನು ಇದಾಗ್ತತೆ. ಏನು ರಾಣಿ ಥರ ಇರ್ತಾಳೆ ಮನೆಗೆ, ಒಂಚೂರು ಹೇಳೋರಿಲ್ಲ ಕೇಳೋರಿಲ್ಲ. ಏನನ್ನ ಅಂದ್ಬಿಟ್ರೆ ಉದ್ದಕ್ಕೆ ತೈ ಅಂತ ಮೇಲೆ ಬಂದ್ಬಿಡ್ತಾಳೆ. ಅಲ್ಲ ಕಣಜಿ, ನೀನು ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಹೋಗಿ ಮಕ್ಕ ಅತ್ಲಾಗೆ ಮಾಡೋಕ್ಕೂ ಹೋಗಲ್ದು, ಇತ್ಲಾಗೆ ಬಿಡೋಕ್ಕೂ ಹೋಗಲ್ದು ಅನ್ನಂಗೆ ಯಾಕೆ ತೈ ಅಂತ ಮಾತಾಡ್ತೀಯ ನೀನು? ಹುಡುಗಿ ಮೇಲೆ ಯಾಕೆ ಅಪಾದನೆ ಮಾಡ್ತೀಯ? ಏನೋ ಮಾಡ್ಕೊಂಡು ಹೋಗ್ತದದು. ಒಂದೇ ಎಷ್ಟಂತ ಮಾಡ್ತತಿ ಹೇಳು? ಮನೆಗೂ ಹೊಲ್ದಾಗೂ ಮಾಡ್ಬೇಕಂದ್ರೆ ನೀನು ತಿಳ್ಕೊಬೇಕು. ಹೌದು ಬಿಡಜ, ನೀನು ಪಾಪ ನಿನ್ನ ಸೊಸೆ ಕಡೆಗೆ ಮಾತಾಡ್ತೀಯ. ಯಾಕೆ ಹೇಳು? 3 ಕೂಡ ಆಗ್ತಾಳಲ್ಲ ಅದಕ್ಕೆ. ಯಾಕೆ ನಾನು ಹಾಕಲ್ಲ ನಿನಗೆ? ನೋಡು, ಮೊನ್ನೆ ನೀನೇ ಬಂದಿರೋ ಸೊಸೆ ಪರವಾಗೇ ಮಾತಾಡ್ತೀಯ. ಕಟ್ಗೆ ಅಂದ್ರೆ ಅಲ್ಲಿ ಎಲ್ಲ ಓದ್ಲು ನಿನಗೆ. ಅಲ್ಲ ಕಣಜಿ, ನೀನು ಯಾಕೆ ಹಂಗೆ ಮಾತಾಡ್ತೀಯ ಹೇಳು ನೋಡೋಣ. ನೀನು ಮಾಡೋಕ್ಕಾಗ್ಲಿದ್ರೆ ಸುಮ್ಮನೆ ಇರಬೇಕು. ನಾನು ಅವನಿಗೆ ಹೇಳ್ತೀನಿ, 1-2 ಕೂಲಿ ಆಳು ನೋಡ್ಕೊಂಬಂದು ಕೀಲ್ಸಿ ಕಳಿಸ್ತೇನೆ ಮಾರ್ಕೆಟಿಗೆ. ನೀನು ಯಾಕೆ ತಲೆ ಕೆಡ್ಸ್ಕೋಬೇಕು? ಮನೆಗೆ ಉಣ್ಕೊಂಡು ತಿನ್ಕೊಂಡು ಇರೋಕ್ಕಾಗಲ್ಲೇನು? ಆ ಹುಡುಗಿನ ಯಾಕಂತೀಯ ನೀನು? ಆಯ್ತು ಬಿಡಜ ಅನ್ನಲ್ಲ. ನಿನ್ನ ಸೊಸೆ ಪಾಪ ಮುದ್ದಿನ ಸೊಸೆ ಅಲ್ಲ, ನಿನ್ನ ಸೊಸೆನ ಅಂದ್ಬಿಟ್ರೆ ಹಂಗೆ ಸಿಟ್ಟು ತೈ ಏನಂಗೆ ನೆತ್ತಿ ಏರ್ಬಿಡ್ತದ ನೋಡಿ ನಿನಗಲ್ಲ. ಬಿಡು, ನಾನು ಯಾಕನ್ನ. ಚೆನ್ನಾಗಿರ್ರಿ ಮಾವ ಸೊಸೆ. ಅಮ್ಮ ಅಪ್ಪ, ಯಾಕೆ ನೀವು ಹಿಂಗೆ ಜಗಳ ಮಾಡ್ತಿರೋದು ಹೊಲ್ದಾಗ ಬಂದು? ಬೆಳೆ ಹೊಲ್ದಾಗ ಜಗಳ ಮಾಡಬೇಡ್ರಿ, ಹೋಗ್ರಿ. ನಿಮ್ಮ ಕೈಲಾಗ್ಲಿದ್ರೆ ಮಾಡ್ಕೊಂತ ನಾನೇ ನಿಮ್ಗೇನು ಹೇಳಿ ಬಂದಿದ್ದೆ ಮನೆಗೆ ಬಂದು ಹಣ್ಣು ಕೀಳ್ರಿ ಅಂತ. ನೀವೇನು ಮಾಡೋದು ಬೇಡ, ಕಿಸಿಯೋದು ಬೇಡ. ಹೋಗಿ ಕುತ್ಕೊಂಡು ಇರೋಗ್ರಿ ಅಲ್ಲಿ ಮನೆಗೆ. ಹೇಳಿಲ್ಲ ಕೇಳಿಲ್ಲ ಬರ್ತಾರೆ ಇಲ್ಲಿ. ಸುಮ್ಮನೆ ಕೈಲಾಗದ್ಮೇಲೆ ಯಾಕೆ ಬರ್ಬೇಕು? ನಾನೇನು ಹೇಳಿದ್ದೀನಿ ಬರ್ರಿ ಅಂತ. ನಾವೇನು ಜಗಳ ಮಾಡ್ತಿರ್ಲಿಲ್ಲ ಬಿಡಪ್ಪ, ಹೋಗ್ತೀವಿ. ಭಾರ ಆಗ್ಬಿಟ್ಟಿದೀವಿ ಅದೇ ನಿನಗೆ. ಎತ್ತು ತಂದೆ ತಾಯಿನೇ ನಡೀರಿ ಅಂತೀಯ? ಅನ್ನು ಯಾಕಂದ್ರೆ ಸೊಸೆ ಬಂದಿದ್ದಾಳಲ್ಲ ಅದಕ್ಕೆ. ಹೆಂಡ್ತಿ ಬಂದ್ಮೇಲೆ ನಮ್ಮನ್ನೆಲ್ಲ ತಂದೆ ತಾಯಿನ ಹೆಂಗಪ್ಪ ನೆನೆಸ್ತೀಯ ನೀನು? ಥೋ ಅಮ್ಮ, ಏನು ಮಾತಾಡ್ತೀಯಮ್ಮ ನೀನು? ಗೊತ್ತಾಗಲ್ಲ. ಅಯ್ಯೋ ದೇವ್ರೆ, ಅವಳಲ್ಲಿ ಉಣ್ಣಕ್ಕೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ನಾನು ಬಂದಿದ್ದೀನಿ, ನೀವು ಅದೇ ಅಷ್ಟರಲ್ಲಿ ಬಂದಿದ್ದೀರಾ, ಇಲ್ಲಿ ಜಗಳ ಮಾಡ್ತಿದ್ದೀರಲ್ಲ. ನಾನು ಕೂಲಿಯಾಳನ್ನ ಹೇಳಿ ಬಂದಿದ್ದೀನಿ 3 ಬರೋಕ್ಕೆ. ಬಂದು ಹರ್ಕೊಡ್ತಾರೆ, ಮಾರ್ಕೆಟಿಗೆ ತಗೊಂಡು ಹೋಗ್ತೀನಿ ನಾನು ಸಾಯಂಕಾಲ ಆಟಕ್ಕೆ. ನೀವೇನು ಬಂದಿರಿ ಇಲ್ಲಿ? ಹ್ಞೂನಪ್ಪ, ನನಗೆ ವಯಸ್ಸಾತಲ್ಲ, ಏನೇನೋ ಮಾತಾಡ್ತೀನಿ. ತಿಳುವಳಿಕೆಲ್ಲ ಮರ್ತೋಗ್ಬಿಡತ್ತೆ ನನಗೆ. ಆಯಿತು, ಹೋಗ್ತೀನಿ ಬಿಡು. ಯಾಕೆ ನೋಡ್ಕೊಂತೀನಿ ನೀನು? ವಯಸ್ಸಾಯ್ತಲ್ಲ, ಇವ್ರದ್ದೇನು ಅನ್ನಂಗೆ ಆಗ್ಬಿಡತ್ತೆ ನಿನಗೆ. ಅಜ್ಜ ಇರು ನೀನು ಅವ್ರ ತಗೆ, ನಾನು ಹೋಗ್ತೀನಿ ಎಲ್ಲಾನ ನನ್ನ ಮಗಳೂರಿಗೆ. ಆ ಮಗಳ ತಗನ ಹೋಗಿರ್ತೀನಿ. ಓ ಅಜ್ಜಿ, ಏನು ಮಾತಾಡ್ತೀನಿ ನೀನು? ಹೇಳು ನೋಡೋಣ. ಮಾತಾಡುವನಿಟ್ಟು ಕೇಳಕ್ಕೆ ಕೇಳೋ ಅನ್ನಂಗಿರ್ಬೇಕು. ಅಯ್ಯೋ ನಿನ್ನ ಆ ಮಗಳೂರಿಗೆ ಹೋಗ್ತಾಳೆ ಅಂತ ಮಂಗಳೂರಿಗೆ, ಅಲ್ಲಿ ಹೋಗಿ ಏನು ಉದುರಿತೀಯ ಹೇಳು ನೋಡೋಣ. ಅಲ್ಲಿ ಊರಾಗಿರೋರು ನೋಡಿದಾರೆ ಸುಮ್ಮನೆ ಇರ್ತಾರೆ. ಮಗಳು ಊರಿಗೆ ಬಂದಿದ್ದಾಳೆ ತಾಯಿ ಅಂತ ಅನ್ನಲ್ಲಿ ಇಲ್ಲಿ ಮನೆ ಅಕ್ಕಪಕ್ಕದ ಏನಂತಾರೆ ನಿನಗೆ? ಏನು ಮಾತಾಡ್ತೀಯ ನೀನು? ಹೊಲ್ ಬಿಲ್ದು ಮಾತಾಡ್ತೀಯಲ್ಲ ನೀನು. ಅಪ್ಪ, ನಿನ್ನ ಕರ್ಕೊಂಡು ಹೋಗಪ್ಪ, ಅಜ್ಜಿನ ಕರ್ಕೊಂಡೋಗಿ ಇರೋಗ್ರಿ ಅಲ್ಲಿ ಮನೆಗೆ. ಏನು ಸುಮ್ಮನೆ ಅತ್ಲಾಗೆ ಇಲ್ಲಿ ಬೆಳೆ ಹೊಲ್ದಾಗ ಬಂದು ಏನು ಜಗಳ ಮಾಡ್ತೀರ ಅತ್ಲಾಗೆ? ಒಂಚೂರು ನೆಮ್ಮದಿಲ್ದಂಗೆ ಆಗ್ಬಿಡತ್ತೆ ನಿನಗೆ. ಹೌದು ಬಿಡಪ್ಪ, ನಮ್ಮ ಕಾಲಾಗೆ ನೆಮ್ಮದಿಲ್ದಂಗೆ ಆಗ್ಬಿಡತ್ತೆ ನಿನಗೆ. ನಿನ್ನ ಹೆಂಡ್ತಿ ಬರ್ತಾಳೆ, ನಿನ್ನ ಹೆಂಡ್ತಿ ನೀನು ಮಾಡ್ಕೇಳ್ರಿ, ನಾವು ಹೋಗ್ತೀವಿ. ತೋ ಅಮ್ಮ, ಏನಾಗೈತಮ್ಮ ನಿನಗೆ ಇವತ್ತು? ಎಡಗಿಡಗೆಲ್ಲ ಮೊದಲಾಗೆ ಎದ್ದು ಏನಾದ್ರು ಬಂದಿದೆಯಾ ನೀನು? ಕೆಲಸ ಮಾಡಕ್ಕೆ ನಾನು ನಿಮ್ಗೆ ಹೇಳಿಲ್ಲ ಏನಿಲ್ಲ. ಬೆಳಗರತಿಗೆ ಓಡಿ ಬಂದುಬಿಡ್ತೀರಲ್ಲ ಹೊಲ್ದಕ್ಕೆ, ಅಲ್ಲಿ ಸುಮ್ಮನೆ ಮನೆ ಕುತ್ಕೊಂಡ ಬಿಟ್ಟು. ನಾನು ಹೆಂಗ ನಮ್ಮ ಮಕ್ಕಂಡು ಎದ್ದೊಡ್ಲಿ ಬಂದು ನೋಡಪ್ಪ ನಿನ್ನ ಹೆಂಡ್ತಿ ಮಾಡ್ಕೇಳ್ರಿ, ನೀನು ನಿನ್ನ ಹೆಂಡ್ತಿ. ರೀ ಏನಕ್ರಿ ಜಗಳ ಮಾಡ್ತಿರೋದು ಅತ್ತೆ? ಏನಿಲ್ಲ ಕಣೆ, ಸುಮ್ಮನೆ ಮಾತಾಡ್ತಿದೀವಿ. ಜಗಳ ಏನಿಲ್ಲ. ಜಗಳ ಯಾಕೆ ಮಾಡ್ತಾರ ಅವರು? ಇನ್ನೇನು ಹೇಳ್ತೀಯಪ್ಪ ಹೇಳು. ಜಗಳನೇ ಮಾಡ್ತಿದ್ದೀವಿ, ನಾನೇ ಅವ್ರನ್ನ ಮನೆ ಬಿಟ್ಟು ಹೋಗಂತ ಹೇಳ್ತಿದ್ದೀನಿ ಅಂತ. ಮತ್ತು ಅದ್ರಾಗ ಇನ್ನೇನು ಸುಮ್ಮನೆ ಮಾತಾಡ್ತಿದ್ದೀವಿ ಅಂತ ಹೇಳ್ತೀನಿ ನಿನ್ನ ಹೆಂಡ್ತಿಗೆ. ಏನು ದೊಡ್ಡ DC ಅವಳು, ಅವಳತ್ರ ಮಾತಾಡ್ತಿದ್ದೀವಿ ಅಂತ ಹೇಳ್ತಾನೆ. ಅಯ್ಯೋ ಅತ್ತೆ, ಏನಾಯ್ತು ನಿಮಗೆ? ಯಾಕೆ ಆ ಥರ ಮಾತಾಡ್ತಿದ್ದೀರಾ? ನನಗೇನಾಗಿಲ್ಲ ಬಾರವ. ನನಗೇನಾದ್ರೂ ನೀನು ನೆಮ್ಮದಾಗಿ ಇರ್ತೀಯಲ್ಲ ಮನೆಗೆ ಉಳ್ಳಾಡ್ಕೊಂಡು ಒಬ್ಬಳೆ ಇರಂತೆ. ಬಾ ಹೋಗ್ತೀನಿ ನೀನು 2 ದಿನ ಇದ್ರೆ. ಇಲ್ಲಾಂದ್ರೆ ಸುಮ್ಮನೆ ಏನಾನು ಉಣ್ಣಕ್ಕೆ ಇಟ್ಕೊಡ್ತೀಯಲ್ಲ, ಅದ್ರಾಗ ಏನಾನ ಹಾಕಿ ಕೊಟ್ಬಿಡು. ಹೋಗಿ ನೆಮ್ಮದಾಗಿ ಸಾಯ್ತೀನಿ ಅತ್ಲಾಗೆ ತಿಂದು. ರೀ ಅತ್ತೆಗೆ ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಹೊಲ್ದಾಗ ಬಂದು? ಹೊಲ್ದಾಗ ಬಂದು ಮಾತಾಡ್ತೀನಿ ಅಂತ ಹೇಳ್ತೀಯಲ್ಲವ. ಹೊಲ ಬಿಟ್ಟು ಹೋಗೋ ಅಂತ ಹೇಳ್ತಿದ್ಯಲ್ಲ. ಆಯ್ತು ಬಿಡು ಅಜ್ಜ,
ಬಾರಜ ಹೋಗಂ ಬಾರಜ, ಇವನ್ನೆಲ್ಲ ಮಾತುಗಳು ಕೇಳಿ ಹಂಚ್ಕೊಂಡು ನಾನು ಇಲ್ಲಿ ಇರ್ಬೇಕ ಇನ್ನು. ಬಾರಜ ಹೋಗಂ ಬಾರಜ, ಇಲ್ಲಿ ಮನೆ ಕಡೆಗೆ ಬಾರಪ್ಪ. ಏ ಅಜ್ಜಿ ಸುಮ್ಮನಿರು ನೀನು, ಯಾಕಂಗೆ ಮಾತಾಡ್ತಿ ಇಲ್ಲದ್ದು ಆ ಹುಡುಗಿ ಹತ್ರ? ಅಯ್ಯೋ ಅತ್ತೆ, ಏನ್ ಅಂದಿನತ್ತೆ? ನಾನೇನು ಹೊಲ ಬಿಟ್ಟು ಹೋಗು ಅಂತ ಹೇಳಿದ್ನ. ಈ ಹೊಲ್ದಾಗ ಬಂದು ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಕೇಳಿದೆ. ಅಷ್ಟಕ್ಕೆ ಏನಾಯ್ತು ನಿಮಗೆ? ಯಾರು ಏನು ಹೇಳ್ಕೊಟ್ರತೆ? ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಬೆಳಿಗ್ಗಿನ ಮನೆಗೆ ಚೆನ್ನಾಗೆ ಮಾತಾಡಿದ್ದೀರಾ, ಇಲ್ಲಿ ಹೊಲ್ದಾಗ ಬಂದು ಯಾಕೆ ಈ ಥರ ಮಾಡ್ತಿದ್ದೀರಾ? ಹಂಗಾರೆ ನಾನು ಹೇಳ್ಕೆರ್ ಮಾತು ಕೇಳ್ತೀನಿ ಅನ್ನಂಗೆ ಆತಲ್ಲವ ನಿನಗೆ? ಅಲ್ಲೆಲ್ಲರೂ ಹೇಳ್ಕೊಡ್ತಾರೆ ನನಗೆ, ನೀ ಹಿಂಗೆ ಮಾಡು ಸೊಸೆ ಮೇಲೆ ಅಂತ ಅಲ್ಲ. ಹಂಗಾರೆ ನನ್ನನ್ನು ಅಲ್ಲಿ ಹೇಳ್ಕೆರ್ ಮಾತು ಕೇಳ್ಕೊಂಬಂದು ಇಲ್ಲಿ ಜಗಳ ಮಾಡ್ತಿದ್ದೀನಿ ಅನ್ಕೊಂಡಿದೀಯಲ್ಲ. ಆಯಿತು. ನನಗೆ ಇಷ್ಟು ದಿನ ಯಾರು ಅನ್ನೋರಿದ್ದಿಲ್ಲ ಮನೆಗೆ. ಈಗ ನೀನು ಬಂದಿದೆಯಲ್ಲ, ನಡೀಲಿ ನಡೀಲಿ. ನನ್ನ ಮಗನೂ ಅಲ್ಲೇ ಬುಟ್ಟಿಗೆ ಹಾಕ್ಕೊಂಬಿಟ್ಟಿದ್ದೀವಿ ನೀನು ಅವಳನ್ನು. ಅಮ್ಮ ಅನ್ನೋದು ಇಲ್ಲ ಹಂಗೆ ಮಾತಾಡ್ತಾನೆ. ಈ ವಜ್ಜನು ಒಂಚೂರು ಇಲ್ಲ ಏಂತಿ ಅನ್ನೋದು, ಎಲ್ಲ ನಿನ್ನ ಕಡೆಗೆ ಮಾತಾಡ್ತಾನೆ. ಸೊಸೆ ಅಂತ ಅದು ಏನು ಮಾಡಿದೀಯ, ಏನು ಕತೀಯ? ನಾನು ಒಬ್ಬಳೇ ಆಗಿಬಿಟ್ಟಿದ್ದೀನಿ ಇಲ್ಲಿ ಮನೆಗೆ. ಹೇಳೋರಿಲ್ಲ ಕೇಳೋರಿಲ್ಲ, ತಬ್ಲಿ ಆಗಿಬಿಟ್ಟಿದ್ದೀನಿ ನಾನು ಮನೆಗೆ ಒಬ್ಬಳೇ. ಮಗಳೂರಿಗೇನೋ ಹೋಗಿರ್ತೀನಿ, ಮಗಳು ಮನೆಗೆ ನಾನು ಅಲ್ಲಿ ಮೊಮ್ಮಕ್ಕಳು ನೋಡ್ಕೊಂಡು ಅತ್ಲಾಗೆ. ಇಲ್ಲಿ ಯಾರಿಗೆ ಬೇಕು ಈ ಸವಾಸ? ಹಂಚ್ಕೊಂಡು ಕೂಳ್ ತಿನ್ನೋದು, ಹಂಚ್ಕೊಂಡು ಕೆಲಸ ಮಾಡೋದು ಯಾಕೆ ಮಾಡ್ಬೇಕಿಂತ ಬಾಡೇವ್ ನಾನು. ಹೋಗ್ತೀನಿ, ಇರಲ್ಲ ನಾನು ಈ ಮನೆಗೆ, ಹೊಲ್ದಾಗೂ ಇರಲ್ಲ. ಮತ್ತೆ ಏನು ಮಾಡಿದೀವಿ ಹೇಳತ್ತೆ ನಾವು? ಯಾಕತ್ತೆ ಹಿಂಗೆ ಮಾತಾಡ್ತೀರಾ ನೀವು? ಇಲ್ಲದ್ದೆಲ್ಲ ನೀವು ಹಿಂಗೆ ಮಾತಾಡಿದ್ರೆ ನಾನು ಅನ್ಸ್ಕೊಳೋದಿಲ್ಲ ನೋಡಿ. ನಾನು ಮಾತಾಡ್ತೀನಿ ತಿರುಗಿ. ನಾನು ಏನೋ ಅತ್ತೆ ಮಾವ ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡಿದರೆ ದಿನ ನಾನೇ ನಿಮಗೇನು ಕಮ್ಮಿ ಮಾಡಿದ್ದೀನ? ಊಟದಲ್ಲಾಗಲಿ ನೋಡ್ಕೊಳ್ಳೋದ್ರಲ್ಲಾಗಲಿ ಹೇಳ್ರಿ ನೋಡೋಣ. ನೀವು ಹೇಳಿದ್ದೆಲ್ಲ ಮಾಡ್ತೀನಿ, ಹೊಲ್ದಾಗೂ ಕೆಲಸ ಮಾಡ್ತೀನಿ, ಬಂದು ಮನೆಗೆ ಒಬ್ಬಳೇ ಮಾಡ್ತೀನಿ. ಇಲ್ಲದ್ದೆಲ್ಲ ಮಾತಾಡ್ಬೇಡ್ರಿ ಕಣತ್ತೆ ನೀವು. ಏ ಸುಮ್ಮನೆ ಇರವ ನೀನು. ಆ ಅಜ್ಜಿ ಕೂಟಾಗಿ ಏನು ಆ ಅಜ್ಜಿ ಉಂಡಲ್ಲ ಇನ್ನ ಬೆಳ್ಕರತ್ತಿಗೆ, ಅದಕ್ಕಂಗೆ ಮಾತಾಡ್ತತೆ. ನೀನು ಅದಕ್ಕೆಲ್ಲ ಯಾಕವ ತಲೆ ಕೆಡ್ಸಿಂತೀಯ? ಸುಮ್ಮನಿರವ. ಆ ಅಜ್ಜಿ ಉಂಡ್ರೆ ಸರಿ ಹೋಗ್ತತೆ. ಆ ಅಜ್ಜಿದೆಲ್ಲ ಯಾಕೆ ತಲೆ ಕೆಡ್ಸಿಂತೀಯ? ಸುಮ್ಮನಿರು ಹೋಗ್ಲಿ. ನೋಡಜ, ನಿನ್ನ ಸೊಸೆ ಕಡಿಮೆ ಮಾತಾಡ್ತೀಯ? ಮಾತಾಡು. ನಾನು ನಿನ್ನ ಹೇಳ್ತಿ ಅನ್ನೋದನ್ನ ಮರ್ತು ಬಿಡಿದೀಯ ನೀನು. ಇರೋದಿಲ್ಲ ನಾನು. ಅಯ್ಯೋ ಅಜ್ಜಿ, ಏನು ಇರೋದಿಲ್ಲ ಅಂತೀಯ? ಹೋಗತ್ಲಾಗೆ ಹೋಗಿಲ್ಲ, ಹೋಗಿರೋಗು. ಯಾವ್ದಾನ ದೇವಸ್ಥಾನನೋ ಅನಾಥಾಶ್ರಮನ ನೋಡ್ಕಿ ಹೋಗತ್ಲಾಗಿ. ಇನ್ನೇನು ಮಾಡೋದು ನಿನ್ನ ಕಾಲಾಗೆ? ನನಗೆ ಸಾಕಾಗ್ಬಿಡತ್ತೆ. ಸ್ವಲ್ಪನೂ ನೆಮ್ಮದಿಲ್ಲ. ಮನೆಗಾದ್ರೂ ಅಷ್ಟೇ, ಇಲ್ಲಿ ಹೊಲ್ದಾಗ ಬಂದರೂ ಅಷ್ಟೇ ಅತ್ಲಾಗೆ. ನನ್ಗೆ ಹೋಗ್ಬಿಟ್ರೆ ನಿನಗೆ ಪಸಂದಾಗ ಆಗ್ತದೆ ತಗ. ಅಲ್ಲಿ ಅವಳು ಊರ ಮುಂದೆ ಇದ್ದಾಳಲ್ಲ, ಅವಳು ತಗೋಗಿ ಮಾತಾಡ್ಕೊಂತ ಕುತ್ಕೊಳಕ್ಕೆ ಅಲ್ಲ. ಅಯ್ಯೋ ಏನು ಮಾತಾಡ್ತೀಯ ನೀನು? ನೀನು ಹೋದ್ರೆ ನಾನು ಚೆನ್ನಾಗಿರ್ತೀನಿ ಅನ್ಕೊಂಡಿದೀಯ? ಸತ್ತು ಹೋಗ್ತೀನಿ ನಾನು. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಮಾತಾಡ್ತೀಯ? ಅವಳು ತಕೋಗ್ತೀನಿ ಇವಳು ತಕೋಗ್ತೀನಿ ಮಾತಾಡೋಕ್ಕೆ ಅಂತ. ಅಯ್ಯಯ್ಯೇ ಅಜ್ಜಿ, ನಿಂದು ಬಾಯೋ ಬೊಂಬಯ್ಯೋ. ಅಯ್ಯಯ್ಯೋ, ಆ ಮಗುನ ಸೊಸೆನ ಮೊಮ್ಮಗನ ಜೊತೆಗೆ ಕಾಲ ಕಳ್ಕೊಂಡು ಹೆಂಗಿರ್ಬೋದು ನೀನು? ಉಂಡ್ಕೊಂಡು ತಿನ್ಕೊಂಡು ಅದು ಮಾಡ್ರವ ಇದು ಮಾಡ್ರವ ಅಂತ ಕುಂತ್ಕೊಂಡು ಹೇಳ್ಕೊಂಡು, ಅದನ್ನ ಬಿಟ್ಟು ಯಾವ್ಯಾವಳೆ ಹೇಳ್ಕೊಡ್ತಾಳ ಅಂತ ಹೇಳಿ ಇಲ್ಲಿ ಬಂದು ಆ ಮಗಳ ಮೇಲೆ ಮಗಳು ತಕೋಗ್ನಿ ಅಂತೇಳಿ ಸೊಸೆ ಮೇಲೆ ಮಗನ ಮೇಲೆ ಏನು ಎಗರಾಡ್ತೀಯ ಅಜ್ಜಿ ನೀನು? ಅಯ್ಯಯ್ಯಯ್ಯೇ, ನಾನು ಇವ್ರಿಗೆ ಹೇಳದ ಮಗುಗೆ ಸೊಸಿಗೆ? ಇಲ್ಲಪ್ಪ. ನಾನು ಇಂಥವು ಭಾಳ ಬದುಕಲ್ಲ ಬಿಡು. ನಾನು ಇರೋದಿಲ್ಲ ಈ ಮನೆಗೆ, ಹೋಗ್ಬಿಡ್ತೀನಿ. ನಾನು ಇರಕ್ಕೆ ಹೋಗಲ್ಲ. ಸೊಸೆ ಕೈಯಾಗ ಉರಿಯೋದುಂಟೆ ನಾನು? ಹೇಳ ನೋಡೋಣ. ಅತ್ತೆ, ನಿಮ್ದು ಯಾಕೋ ಅತಿ ಆಯ್ತು, ಸರಿಯಾಗಿ ಮಾತಾಡ್ರಿ. ಅಲ್ಲಿ ಅಕ್ಕದ ಮನೆಗೆ ಪಕ್ಕದ ಮನೆಗೆ ನೋಡ್ಬೇಕಿಲ್ಲ. ಸೊಸೆನ ಹಿಂಗೆ ಮೂಲೆ ಗುಂಪು ಮಾಡಿ ಕುಂದಿರಿಸಿದ್ದಾರೆ ಸೊಸೆರು ಅಂತೇಳಿ. ಅತ್ತೆ ಅಂತೇಳಿ ಮರ್ಯಾದೆ ಕೊಡೋದು ನಾನು ಒಬ್ಳೆ ಆ ಓಣೆಗೆ. ತಿಳ್ಕೊಡ್ರಿ ಫಸ್ಟ್. ಅದನ್ನು ಬಿಟ್ಟು ನೀವು ಹಂಗೆ ಮಾಡಿದ್ರೆ ನನ್ನ ಅಲ್ಲಿ ಮಾಡಿದಾರಲ್ಲ ಎಲ್ಲ ಸೊಸೆರು, ಹಂಗೆ ಕಾಲು ಕೈ ಮುರಿದು ಕುಂದಿರಿಸ್ತೀನಿ ಅಷ್ಟೇ ನೋಡ್ರಿ ನಿಮ್ಮನ್ನು. ಏನು ಹೋಗ್ಲಿ ಬಿಡು ಅತ್ತೆ, ತಾಯಿ ಸಮಾನ ನೋಡ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ನೀವು ಇಲ್ಲದ್ದೆಲ್ಲ ಮಾತಾಡ್ತಿದ್ದೀರಾ. ನನಗೆ ಹಿಂಗೆ ಆದರೆ ಅಷ್ಟೇ ತಡೀರಿ. ನಾನು ನನ್ನ ಗಂಡ ಬೇರೆ ಮನೆ ಮಾಡ್ಕೊಂಡಿರ್ತೀವಿ. ಇರ್ರಿ. ಅಲೆ ಅಗಲಕ್ಕೆ ಮಾಡೋಕ್ಕಂತ ನಿಂತ್ಬಿಟ್ಟಿದ್ಯಾ? ಮಾಡು. ಅದೆಷ್ಟು ದಿನ ನಡೀತದೆ ನಾನು ನೋಡ್ತೀನಿ. ನಾವು ಹಳೆ ಮನೆಗೆ ಯಾವುದೋ ಒಂದು ಗುಡಿಸ್ಲಾಕೆಂದಿರ್ತೀವಿ. ಮಾಡು, ಅದೇನು ಮಾಡ್ತೀರಾ ಮಾಡ್ರಿ. ಸುಮ್ಕಿರ ನೀನು. ಸೊಸೆ ಆದಳು ಅತ್ತೆನ ಮಾವನ ಚೆನ್ನಾಗಿ ನೋಡ್ಕೋಬೇಕು ಮನೆಗೆ ಬಂದು. ಊಟ ಉಪಚಾರದಿಂದ ಹಿಡಿದು ಎಲ್ಲದನ್ನು ಹೇಳಿ ನೋಡೋಣ. ಅದನ್ನ ಬಿಟ್ಟು ಮನೆ ಬೇರೆ ಮಾಡ್ತಾರಂತೆ, ಮನೆ ಬೇರೆ ಒಳದು ತವ್ರ ಮನೆಗೆ ಗದಂತ ಅಷ್ಟೇ. ಹಿಂಗೆ ಮಾತಾಡಿದ್ರೆ ಅತ್ತೆ ಸೊಸೆ ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕು. ಅತ್ತೆ ಜೊತೆಗೆ ಸೊಸೆ ಹಿಂಗೆ ಚೆನ್ನಾಗಿರ್ಬೇಕು. ಅದನ್ನ ಬಿಟ್ಟು ಮನೆ ಬೇರೆ ಮಾಡ್ತಾರಂತೆ ಮನೆ. ಅಲ್ಲ ಕಣ್ರಿ, ಮತ್ತೆ ನೀವೇ ಹೇಳ್ರಿ. ನಾನು ಏನಾದರೂ ಮಾತಾಡಿದ್ದೀನ? ಅತ್ತೇನೆ ಅಲ್ವಾ ಎಲ್ಲ ಈ ಥರ ಮಾತಾಡ್ತಿರೋದು. ಮತ್ತೆ ನನಗೂ ಎಷ್ಟಂತ ನಾನು ಕೇಳಿಸ್ಕೊಂಡು ಸುಮ್ಮನೆ ಇರಲಿ? ಸಿಟ್ಟು ಬರುತ್ತೆ ಅಲ್ವಾ ನನಗೂ? ಬರುತ್ತೆ ಬಿಡವ ಸಿಟ್ಟು.
ಯಾಕೆ ಬರ್ತದೆ ಹೇಳು? ಎಲ್ಲ ನಾನೇ ಮಾಡ್ತೀನಿ ಅನ್ನೋ ಕೊಬ್ಬು ಬಂದ್ಬಿಡತ್ತಲ್ಲ ನಿನಗೆ, ಅದಕ್ಕೆ ಸಿಟ್ಟು ಬರ್ತತೆ. ಇನ್ನೆಲ್ಲಿ ಬರ್ಬೇಕು, ಸುಮ್ಮನೆ ಇಟ್ಟಿದ್ದೆ. ಮನೆಗೆ ಅಂತಸ್ತಿಕೆ ಎಲ್ಲ ನಿನ್ನ ಕೈಲಿ ಕೊಟ್ಬಿಟ್ಟಿದೀವಲ್ಲ ನಾವು, ಸೊಸೆ ಸೊಸೆ ಅಂತ, ಅದಕ್ಕೆ ಕೊಬ್ಬು ಹೆಚ್ಚಾಗ್ಬಿಡತ್ತೆ ನಿನಗೆ. ಎಲ್ಲರ ಮನೆಗೆ ಹಿಂಗೆ ಮಾಡಲ್ಲ ಬಿಡು, ಸೊಸೆ ಆದರು. ಹೌದು ಕಣತೆ, ಅತ್ತೆಯರಾದರೂ ಯಾರ ಮನೆಗೂ ಹಿಂಗೆ ಮಾಡಲ್ಲ. ನೀವೇ ನೋಡ್ರಿ ಮಾಡೋದು. ಒಂದಿನ ಚೆನ್ನಾಗಿದ್ರೆ 9 ದಿನ ಅಲ್ಲಿ ಹಿಂಗೆ ಜಗಳ ಮಾಡ್ತೀರಾ ಸೊಸೆ ಹತ್ರ, ಅಜ್ಜನ ಹತ್ರ. ಪಾಪ ಅವ್ರ ಮಾವ ಏನು ಮಾಡಿದಾರೆ ಹೇಳಿ ನೋಡೋಣ. ಅವರು ಸುಮ್ಮನೆ ಉಣ್ತಾರೆ, ತಿಂತಾರೆ, ಹೊಲಕ್ಕೂ ತೋಟಕ್ಕೂ ಮನೆಗೆ ಅಡ್ಡಾಡ್ಕೊಂಡಿರ್ತಾರೆ. ನೀವೇ ನೋಡ್ರಿ ಈ ಥರ ಮಾತಾಡೋದು. ಸರಿ ಬಿಡವ, ಆಯಿತು. ನಿಮ್ಮ ಮಾವನ್ನೇ ನೋಡ್ಕೊಂಡು ಚೆನ್ನಾಗಿರು. ನಾನು ಹೋಗಿ ಎಲ್ಲ ಅನಾಥಾಶ್ರಮದಾಗ ದೇವಸ್ಥಾನದಾಗ ಮಕ್ಕಂದು ಜೀವನ ಮಾಡ್ತೀನಿ. ನೋಡ್ಕೊಂಡು ಚೆನ್ನಾಗಿರು. ಏಯ್ ನಡಿಯ ನಿನ್ನ ಮನೆಗೆ, ಸಾಕು. ಏನು ಜಗಳ ಮಾಡ್ತೀರಾ ಆ ಬೆಳೆ ಹೊಲ್ದಾಗೆ? ಬೆಳೆ ಬಂದಿರೋದು ಕೈಗೆ ಬರ್ದಂಗೆ ಆಗ್ಬಿಡುತ್ತೆ ನಿಮ್ಮ ಕಾಲಾಗ, ಅತ್ತೆ ಸೊಸೆ ಕಾಲಾಗಿ. ಏನು ಜಗಳ ಮಾಡ್ತೀರಾ ನೀವು? ನಡ್ರಿ ಮನೆಗೆ. ಇಲ್ಲಿ ಮತ್ತೆ ನಿಂತ್ಕೊಂಡ್ರೆ ನೋಡ್ರಿ ಒಬ್ಬೊಬ್ರನ್ನ, ಅಲ್ಲಿ ಕೂಲರ್ ಬರ್ತಾರೆ. ಆ ಕೂಲರ್ ಬಂದ್ರೆ ನೋಡಿದ್ರೆ ಏನು ಅನ್ಕೊಂತಾರೆ, ಇವ್ರದಂತ ಮನೆಯಪ್ಪ ಎಲ್ಲ ನೋಡಿದ್ರೆ, ಯಾವ ನೋಡಿದ್ರೆ ಜಗಳ ತಕೊಂಡಿರ್ತಾರೆ ಅಂತ. ಅಲ್ಲಿ ಮನೆಗೂ ಓಣಂಗೆ ನಿಂತ್ಕೊಂಡು ಎಲ್ಲ ಜನ ನೋಡಂಗೆ ಮಾತಾಡ್ತೀರಾ, ಇಲ್ಲಿ ಹೊಲ್ದಾಗೆ ಕೂಲರ್ ಎಲ್ಲ ನಿಂತ್ಕೊಂಡು ನೋಡಂಗೆ ಮಾತಾಡ್ತೀರಾ ನೀವು. ನಡ್ರಿ ಮನೆ ನಡ್ರಿ ನೀವು. ಅಯ್ಯೋ ಹೋಗ್ತಿ ಬಿಡಪ್ಪ, ನೀನು ಯಾಕೆ ಹಂಗೆ ಮಾತಾಡ್ತೀಯ? ಅಯ್ಯೋ ಅತ್ತೆ, ಅವ್ರು ಏನು ಮಾತಾಡಿದ್ರು? ಅಷ್ಟೇ ಅಲ್ಲ, ಹೋಗ್ರಿ ಮನೆಗೆ ಅಂತಂತ ಹೇಳಿದ್ರಲ್ವಾ, ಅದಕ್ಕೆ ಯಾಕೆ ಈ ಥರ ಸಿಟ್ಟಾಗ್ತೀರ? ಬಿಡಿ ಅತ್ತೆ ನೀವು. ನಡೀರಿ ಮನೆಗೆ ಹೋಗೋಣ, ಟೀ ಮಾಡಿಕೊಡ್ತೀನಿ ಕುಡಿಯೋರಂತೆ. ಏನಾನ ಒಂದು ಸ್ವಲ್ಪ ಟಿಫನ್ ಮಾಡಿ ಕೊಡ್ತೀನಿ, ತಿಂದು ಟಿ ವಿ ನೋಡ್ಕೊಂಡು ಕೂತ್ಕೊಳ್ರಂತೆ. ಟೀ ಮಾಡಿಕೊಡ್ತೀನವ? ಬಾರ ಹೋಗನ್ ಬಾರವ, ಫಸ್ಟ್ ಟೀ ಕುಡಿಬೇಕು ಬಾರವ. ನಾನು ತಲೆ ಕೆಟ್ಟು ಹೋದಂಗೆ ಆಗ್ಬಿಡೋದು ಬೆಳ್ಬಲ್ಕರತ್ತಿಗೆ. ಬಾರವ, ಇಲ್ಲಿ ಹೋಗಿ ಟೀ ಕುಡಿದು ಏನಂತ ತಿಂದು ಟಿ ವಿ ನೋಡಂ ಬಾರವ, ಹೋಗಂ ಬಾರವ, ಮನೆಗೆ ಹೋಗಂ ಬಾರವ. ಅಯ್ಯೋ ನಿನ್ನ ಇವ್ರ ಅತ್ತೆ ಸೊಸೆದು ಒಂದು ಗೊತ್ತಾಗಕ್ಕಿಲ್ಲಲ್ಲ ಮಾರಯ್ಯ. ಈಗಿನ ಜಗಳ ಆಡ್ತಿದ್ರು, ಈಗಾಗಲೇ ಟೀ ಕುಡಿಯೋಣ ಟಿಫನ್ ತಿನ್ನೋಣ ಅಂತ ಮಾತಾಡ್ತಾರಲ್ಲಪ್ಪ ಇವರು. ಅಯ್ಯೋ ಅಜ್ಜಿ, ಈಗಿನ ಜಗಳ ಮಾಡಿದೆ ಅಲ್ಲ ಅಜ್ಜಿ. ನಡಿ ಮನೆ ನಡಿ ನೀನು. ಕಣಜು, ನಾವು ಅತ್ತೆ ಸೊಸೆ ಕಿತ್ಲಾಡ್ತೀವಿ, ಒಂದಾಗ್ತೀವಿ. ನಾವು ಅತ್ತೆ ಸೊಸೆ ಯಾವತ್ತಿದ್ರು ಅತ್ತೆ ಸೊಸೆನೇ, ಜಗಳ ಗಂಟೆ ಇರಲ್ಲ. ನೀವ್ಯಾಕೆ ಇದರಲ್ಲಿ ಅಡ್ಡ ಬರ್ತೀರಾ? ಬಾರಮ್ಮ ಹೋಗಂ ಬಾರಮ್ಮ ನಾವು ಮನೆಗೆ. ನಡೀರೈತೆ, ಆಯ್ತು ಹೋಗನ್ರಿ. ರೀ, ಬೆಳಿಗ್ಗೆ ಮಂಜಿನ ಹತ್ರ ಹೇಳ್ ಕಳ್ಸಿದ್ದೆ, ಅವರು ಕೂಲರ್ ಮನೆ ಹತ್ರಕ್ಕೆ 3 ಬರ್ತಾರಂತ್ರಿ. ನೀವು ಅವ್ರು 3 ಸೇರ್ಕೊಂಡು ಅಡೀರಿ, ನಾನು ಹೋಗ್ತೀನಿ. ಬುತ್ತಿ ತಗೊಂಬರ್ತೀನಿ 11 ಗಂಟೆ ಹಂಗೆ. ಸರಿ ಆಯ್ತು, ಬುತ್ತಿ ತಗೊಂಬ. ಇಲ್ಲಿ ಅಲ್ಲಿ ಹೋದ್ರೆ ಇನ್ನೊಂದು ಸಲ ಹೋಗಿ ಗಡಗಡ ಕಳಿಸಿಲ್ಲಿ, ಟೈಮ್ ಆಗ್ತದೆ. ಬಿಸಿಲಾದ್ರೆ ಮತ್ತೆ ನೆತ್ತಿ ಸುಟ್ರೆ ಸಾಗೋದಿಲ್ಲ ಹಣ್ಣು ಅರಿಯಕ್ಕೆ. ಅಪ್ಪ ನೀವು ಹೋಗಿ ಮನೆ ಕಡೆಗೆ. ಸರಿ ಆಯ್ತು ರೀ, ನಡೀರಿ ಐತಿ ಹೋಗೋಣ. ಬಾರವಾ. ನಾನು ಇಲ್ಲೇ ನೀರು ಕಟ್ಕೊಂಡು ಇರ್ತೀನಿ ಬಿಡಪ್ಪ, ಅಲ್ಲಿ ಇದಕ್ಕೆ ರಾಗಿಗೆ. ಇನ್ನೇನು ಹೋಗೋಣ ಮನೆ ಕಡೆಗೆ? ಅಲ್ಲಿ ಸುಮ್ಮನೆ ಹೋಗಿ ಕುತ್ಕೊಂಡು ಏನು ಮಾಡೋಣ? ಇಲ್ಲೇ ನಾನು ನೀರು ತಿರ್ಕೊಂಡು ಕುತ್ಕೊಂಡಿರ್ತೀನಿ. ಸರಿ ಆಯ್ತು, ಏನೋ ಮಾಡ್ರಪ್ಪ. ಬರ್ರಿ ಅಲ್ಲಿ ನೆಲ್ಲ ಕೂತ್ಕೊಳ್ರಿ. ಅಲ್ಲಿ ನೀರು ಹೋದ್ಮೇಲೆ ತಿರುಗಿ ಕೊಡ್ತೀನಿ. ಸುಮ್ಮನೆ ಬಿಸ್ಲಾಗ ಅಡ್ಡಾಡ್ಬೇಡ್ರಿ ನೀವು. ಸರಿ ನಡಿಯಪ್ಪ. ಸುಬ್ಬವೋ ಅವನ ಮಂಜನ್ ಕಳ್ಸವ ಈ ಕಡೆಗೆ ಹೊಲ್ದಕ್ಕೆ, ನಿಮ್ಮ ಅಜ್ಜ ಕರಿತಂತ. ಸರಿ ಆಯ್ತು ಮವ್ವ, ಕಳಿಸ್ತೀನಿ.